ಹಾಗಾದ್ರೆ ಮೇ ತಿಂಗಳು ತುಲಾರಾಶಿಯವರಿಗೆ ಹೇಗಿರುತ್ತೆ? ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ರಿಲೇಶನ್ಶಿಪ್ ವಿಚಾರ, 2 ಕಾರ್ಡ್ ಬಂದಿದೆ. ನೋಡೋಣ. ಸೊ ಆರೋಗ್ಯದ ವಿಚಾರ, ಆರೋಗ್ಯ ಸಪೋರ್ಟಿವ್ ಆಗಿದೆ. ತುಲಾರಾಶಿಯವ್ರಿಗೆ ಯಾವುದೇ ರೀತಿಯ ಮೇಜರ್ ಆದಂತಹ ಹೆಲ್ತ್ ಇಶ್ಯೂಸ್ ಇಲ್ಲ. ಸಕ್ಸಸ್ಫುಲ್ ಆಗಿ ನೀವು ಅನ್ಕೊಂಡಿರುವಂತಹ ಕೆಲಸ ಮಾಡೋದಕ್ಕೆ, ನಿಮ್ಮ ಎಫರ್ಟ್ ನ ಹಾಕೋದಕ್ಕೆ ನಿಮ್ಮ ಆರೋಗ್ಯ ಸಪೋರ್ಟಿವ್ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ಒಳ್ಳೆ ಗೌರ್ಮೆಂಟ್ ಇಂದ ಬರುವಂತಹ ದುಡ್ಡು ಯಾವ್ದಿದ್ರು ಪಟಾರ್ ಅಂತ ಬಂದ್ಬಿಡುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೆ ಹೈಕ್ ಸಿಗತ್ತೆ. ಗೌರ್ಮೆಂಟ್ ಅಂಡರ್ ಏನಾದ್ರು ಕೆಲಸ ಮಾಡ್ತೀರಾ, ಕಾಂಟ್ರಾಕ್ಟ್ ಮಾಡ್ತೀರಾ ಅಂದ್ರೆ ಬಿಲ್ಲಿಂಗ್ ಆಗ್ಬೇಕು. ಫೈನಲ್ ಬಿಲ್ ಬಂದಿಲ್ಲ ಅಂದ್ರೆ ಅದು ಆಗೋದಕ್ಕೆ ಅವಕಾಶ ಇರುತ್ತೆ. ಪಾಸಿಟಿವ್ ಕಾರ್ಡ್ ಅಂತ ಹೇಳ್ಬೋದು. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ ಗಳಿದೆ ನಿಮ್ಗೆ. ಯಾವ್ದು ಇದನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ, ಲವ್ ರಿಲೇಶನ್ಶಿಪ್ ನಾನು ಅಂತ ಕನ್ಫ್ಯೂಷನ್ ಇದೆ. ಕೊನೆಗೆ ಫೈನಲ್ ಆಗಿ ಒಬ್ಬ ಒಳ್ಳೆ ಗೈಡ್ ನಿಮ್ಗೆ ಸಿಗ್ತಾರೆ. ಈ ಸಂಬಂಧನ ಉಳಿಸ್ಕೊಳ್ಬೇಕಾ ಬೇಡವಾ, ಅಥವಾ ಈ ಸಂಬಂಧದಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನುವಂತಹ ಡಿಸಿಷನ್ ನ ತಗೊಳ್ಳೋದಕ್ಕೆ ಒಬ್ಬ ಒಳ್ಳೆ ಗೈಡ್ ಸಿಕ್ಕು ನಿಮ್ಗೆ. ಅವರ ಗೈಡೆನ್ಸ್ ಇಂದ ನಿಮ್ಮ ರಿಲೇಶನ್ಶಿಪ್ ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಿಮ್ ಪಾರ್ಟ್ನರ್ ಈ ಸಮಯದಲ್ಲಿ ಹಣಕಾಸಿನ ವಿಚಾರವಾಗಿ ಹೆಚ್ಚು ತಲೆಯನ್ನ ಕೆಡಿಸ್ಕೊಂಡಿದ್ದಾರೆ. ಅದ್ರ ಕಡೆನೆ ಅವರ ಗಮನ ಎಲ್ಲ ಇರೋದನ್ನ ನಾವು ಗಮನಿಸಬಹುದು. ಕನ್ಫ್ಯೂಷನ್ ಇರುತ್ತೆ, ಗೈಡೆನ್ಸ್ ಸಿಗತ್ತೆ. ನನಗೆ ಯಾವಾಗ್ಲೂ ಒಂದು ಪ್ರಶ್ನೆ ಇತ್ತು. ಇವಾಗ ಸನ್ ಕಾರ್ಡ್ ಅಂತ ಹೇಳ್ತೀರಾ ನೀವು, ಜೊತೆಗೆ ಸನ್ ಸ್ಟೋನ್ ಅಂತ ಹೇಳ್ತೀರಾ. ಈ ಸನ್ ಸ್ಟೋನ್ ಅನ್ನ ಯಾಕೆ ಹಾಕ್ತಾರೆ ಮೇಡಮ್? ಸನ್ ಸ್ಟೋನ್ ನ ಯೂಶಲಿ ಒಂದು ನೇಮು, ಫೇಮು, ಗೌರ್ಮೆಂಟ್ ಜಾಬ್ಗೆ, ಗೌರ್ಮೆಂಟಿನ ಕೆಲಸಗಳಾಗೋದಕ್ಕೆ ಸನ್ ಸ್ಟೋನ್ ಹಾಕ್ಬೋದು. ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಇದ್ರೆ ಹಾಕ್ಬೋದು. ಕಾನ್ಫಿಡೆನ್ಸ್ ಇಲ್ಲ ನಮ್ಗೆ, ಲೋ ಕಾನ್ಫಿಡೆನ್ಸ್ ಆಗಿದೆ ಅಂದ್ರೆ ಕೂಡ ಸನ್ ಸ್ಟೋನ್ ನ ಹಾಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ.